ಸ್ನೇಹಿತರೆ, ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗವು ಒಂದು ಇಂಪಾರ್ಟೆಂಟ್ ಅಧಿಸೂಚನೆಯನ್ನು ಹೊರಡಿಸಿದೆ. ಯಾವುದರ ಸಂಬಂಧ ಅಂದರೆ ಸ್ನೇಹಿತರೆ, ಹೈದರಾಬಾದ್ ಕರ್ನಾಟಕದ ಒಂದು ನೇಮಕಾತಿಯ ಸುತ್ತೋಲೆಯನ್ನು ನಮ್ಮ ಕರ್ನಾಟಕದ ನ್ಯಾಯಮಂಡಳಿ ರದ್ದತಿಯನ್ನು ಮಾಡಿದೆ. ಈ ಒಂದು ಕಾರಣಕ್ಕಾಗಿ ನಮ್ಮ KPSCಯು ನಮ್ಮ ಕಾರ್ಯದರ್ಶಿ ಆದಂತಹ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಇವರು ನಮ್ಮ ಸರ್ಕಾರಕ್ಕೆ ಸರ್ಕಾರದ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ವಿಧಾನಸೌಧ ಅಂತ ಕೊಟ್ಟು ಇದು ಒಂದು ಅತಿ ಜರೂರಾದ ಒಂದು ನೇಮಕಾತಿಯ ಒಂದು ಅಧಿಸೂಚನೆ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ವಿಷಯ ಬಂದು ಸ್ನೇಹಿತರೆ, ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಹೈದರಾಬಾದ್ ಕರ್ನಾಟಕದ ಮೀಸಲಾತಿ 1/2/2023 ಸುತ್ತೋಲೆಯನ್ನು ರದ್ದುಪಡಿಸಿರುವ ಬಗ್ಗೆ ಅಂತ ಕೊಟ್ಟು ನೇಮಕಾತಿಯ ಕೆಲವು ಅಧಿಸೂಚನೆಯ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ನೋಡ್ಕೋಬೋದಾಗಿದೆ. ಇಲ್ಲಿ ವಿಷಯ ಬಂದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆಯೋಗ 21/2/2023 ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರಿಂಗ್ ಗ್ರೇಡ್ 1 ಮತ್ತು 229+59 ಹೈದರಾಬಾದ್ ಕರ್ನಾಟಕ ಹುದ್ದೆಗಳ ನೇಮಕಾತಿ ಸಂಬಂಧ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ದಾಖಲಾಗಿದ್ದ ಅರ್ಜಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಬೋದಾಗಿದೆ. ಇದರ ಸಂಬಂಧ 8/11/2023 ನೀಡಿರುವ ಅಂತಿಮ ಆದೇಶದ ಕುರಿತಂತೆ ಆಯೋಗವು ದಿನಾಂಕ 5/12/2023 ಸಭೆಯಲ್ಲಿ ಕೂಲಂಕುಷವಾಗಿ ಚರ್ಚಿಸಿ ಮಾನ್ಯ ನ್ಯಾಯಮಂಡಳಿಯ ಆದೇಶವನ್ನು ಪಾಲಿಸಿದಲ್ಲಿ ಹಲವು ನೇಮಕಾತಿ ಅಧಿಸೂಚನೆಗಳಿಗೆ ತೊಂದರೆಯಾಗುವುದರಿಂದ ಆದೇಶವನ್ನು ಪ್ರಶ್ನಿಸಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನು ತುರ್ತಾಗಿ ಸಲ್ಲಿಸಲು ತೀರ್ಮಾನಿಸಲಾಗಿರುತ್ತದೆ. ಇಲ್ಲಿ ಸದರಿ ಪ್ರಕರಣದಲ್ಲಿ ನಿಯಮಗಳನ್ನು ರೂಪಿಸುವ ಸಮಕ್ಷ ಪ್ರಾಧಿಕಾರವಾದ ಸರ್ಕಾರವು ಮೊದಲನೆಯ ಪ್ರತಿವಾದಿಗಳಾಗಿದ್ದು, ನ್ಯಾಯಮಂಡಳಿಯು ರದ್ದುಪಡಿಸಿರುವ ಆದೇಶದ ಕುರಿತಂತೆ ಸರ್ಕಾರದ ನಿಲುವು ಮತ್ತು ವಿಷಯದಲ್ಲಿ ಅತಿ ಮುಖ್ಯವಾಗಿರುತ್ತದೆ. ಆದ್ದರಿಂದ ಸದರಿ ವಿಷಯವನ್ನು ಅತಿ ಜರೂರು ಎಂದು ಪರಿಗಣಿಸಿ ತಮ್ಮ ನಿಲುವನ್ನು ಶೀಘ್ರವಾಗಿ ತಿಳಿಸುವಂತೆ ಈ ಒಂದು ಪತ್ರದಲ್ಲಿ ಕೋರಲಾಗಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಮುಂದುವರಿದು ಸರ್ಕಾರ 1/2/2023 ಜಾರಿ ಮಾಡಿರುವ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಸುತ್ತೋಲೆಯ ಅನ್ವಯ ಈ ಕೆಳಕಂಡ ಹುದ್ದೆಗಳ ಆಯ್ಕೆ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುತ್ತಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇದಿಷ್ಟು ಇಲಾಖೆಗಳಲ್ಲಿ ನಡೆಯುವಂತಹ ಹೈದರಾಬಾದ್ ಕರ್ನಾಟಕ ನೇಮಕಾತಿ ಸುತ್ತೋಲೆಯನ್ನು ನ್ಯಾಯಮಂಡಳಿಯು ರದ್ದತಿಯನ್ನು ಮಾಡಿರುತ್ತೆ. ಹೀಗಾಗಿ ಎಷ್ಟೋ ಅಭ್ಯರ್ಥಿಗಳ ಕನಸು ನುಚ್ಚು ಕೂಡ ಆಗಿರುತ್ತೆ. ಆದ್ದರಿಂದ ಸರ್ಕಾರಕ್ಕೆ ನಮ್ಮ KPSCಯು ಅತಿ ಶೀಘ್ರದಲ್ಲಿ ಈ ಒಂದು ಬಗ್ಗೆ ಯಾವುದಾದರೂ ಒಂದು ನಿರ್ಧಾರವನ್ನು ಕೈಗೊಳ್ಳಿ ಅಥವಾ ರಿಟ್ ಅರ್ಜಿಯನ್ನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತ ಇಲ್ಲಿ ಕೋರ್ಕೊಂಡಿದ್ದಾರೆ. ಅದೇ ರೀತಿ ಮಾನ್ಯ ನ್ಯಾಯಾಲಯವು ರದ್ದುಪಡಿಸಿರುವ 1/2/2023 ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಸುತ್ತೋಲೆಯನ್ನು ಜಾರಿ ಮಾಡಿರುವುದು ಸರ್ಕಾರವಾಗಿರುತ್ತದೆ. ಆದ್ದರಿಂದ ಸದರಿ ಸುತ್ತೋಲೆಯನ್ನು ಹಿಂಪಡೆಯುವ ಮತ್ತು ಮಾರ್ಪಡಿಸುವ ಅಧಿಕಾರವು ಸರ್ಕಾರದ ವ್ಯಾಪ್ತಿಗೆ ಬರುತ್ತದೆಯೇ ಹೊರತು ಆಯೋಗದ ವ್ಯಾಪ್ತಿಗೆ ಬರುವುದಿಲ್ಲವಾದ್ದರಿಂದ 1/2/2023 ಸುತ್ತೋಲೆ ರದ್ದಾದಲ್ಲಿ ಮೇಲ್ಕಂಡ ತನಿಖೆಯಲ್ಲಿ ವಿವರಿಸುವ ವಿವಿಧ ಹುದ್ದೆಗಳ ನೇಮಕಾತಿಯ ಆಯ್ಕೆ ಪ್ರಕ್ರಿಯೆಯ ಅಂತಿಮ ಹಂತದಲ್ಲಿರುವುದರಿಂದ ಈ ಬಗ್ಗೆ ಕೈಗೊಳ್ಳಬೇಕಾದ ಮುಂದಿನ ಕ್ರಮದ ಬಗ್ಗೆ ಸೂಕ್ತ ನಿರ್ದೇಶನವನ್ನು ಅತಿ ಬೇಗ ಅಂದರೆ ಅತಿ ಶೀಘ್ರದಲ್ಲಿ ಅತಿ ಸ್ಪೀಡಾಗಿ ಜರೂರಾಗಿ ಇಲ್ಲಿ ಕೈಗೊಳ್ಳಬೇಕು ಅಂತ ಇಲ್ಲಿ KPSCಯ ಕಾರ್ಯದರ್ಶಿಯಾದಂತಹ KS ಲತಾಕುಮಾರಿಯರವರು ಸರ್ಕಾರಕ್ಕೆ ಒಂದು ಪತ್ರವನ್ನು ಕೂಡ ಬರೆದಿರ್ತಾರೆ ಸ್ನೇಹಿತರೆ. ನೋಡಿ, ಸುಮಾರು ಇಲಾಖೆಯಲ್ಲಿ 6 ಇಲಾಖೆಯಲ್ಲಿ ನೇಮಕಾತಿ ಆದಂತಹ ಈ ಒಂದು ಹುದ್ದೆಗಳಿಗೆ ಮಾನ್ಯ ನ್ಯಾಯಾಲಯ ರದ್ದುಪಡಿಸಿದೆ. ಹೀಗಾಗಿ ಅನೇಕ ಅಭ್ಯರ್ಥಿಗಳಿಗೆ ಸುಮಾರು ಇಲ್ಲಿ ನೋಡೋದಾದರೆ ಸುಮಾರು 120ರಿಂದ 150 ಅಭ್ಯರ್ಥಿಗಳಿಗೆ ಈ ನೇಮಕಾತಿಯಿಂದ ವಂಚಿತರಾಗುವ ಹಲವು ಚಾನ್ಸಸ್ ಇದೆ. ಹಾಗಾಗಿ ನಮ್ಮ ಸರ್ಕಾರ ಕೂಡ ಒಂದು ಒಳ್ಳೆ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಿಮಗೆ ಸಾಧ್ಯ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಸ್ಟಡಿ ಗ್ರೂಪ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.